ಹಾಯ್ ಹಲೋ ಮೈ ಡಿಯರ್ ವ್ಯೂವರ್ಸ್, ನಾನು ನಿಮ್ಮ ಐವನ್ ರಿಸೋರ್ಸ್ ಫಾರ್ ಎಜುಕೇಟ್ ಚಾನಲ್ನ ವತಿಯಿಂದ ನಿಮಗೆಲ್ಲ ಆತ್ಮೀಯವಾದಂಥ ಒಂದು ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ, ಇದು ಇಂದು ನಡೆದಿರ್ತಕ್ಕಂತಹ TET ಪ್ರಶ್ನೆ ಪತ್ರಿಕೆಯಾಗಿದ್ದು, ಅದರಲ್ಲೂ ಇದು ಪತ್ರಿಕೆ ಒಂದಾಗಿರುತ್ತೆ. ಸೊ ಇದರಲ್ಲಿ ಕನ್ನಡ ವಿಭಾಗದಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳಿದ್ರು ಅನ್ನೋದನ್ನು ನಿಮಗೆ ತೋರಿಸಿಕೊಡೋದ್ರ ಜೊತೆಗೆ ಸಂಭವನೀಯ ಉತ್ತರಗಳನ್ನು ಸಹ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೇನೆ. ಸೊ ಸ್ನೇಹಿತರೆ, ಇದರಲ್ಲಿ ಮೊದಲನೇದಾಗಿ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ. ಈ ಒಂದು ಪ್ಯಾಸೇಜು ಯುದ್ಧಗಳಿಗೆ ಸಂಬಂಧಿಸಿದಂತೆ, ಎರಡು ರಾಷ್ಟ್ರಗಳ ನಡುವಿನ ಯುದ್ಧಕ್ಕೆ ಸಂಬಂಧಿಸಿದಂತೆ ಇದೆ. ಸೊ ಇದರ ಮೇಲೆ ಯಾವ ರೀತಿ ಕ್ವಶನ್ಸ್ಗಳನ್ನು ಕೇಳಿದರೆ ನೋಡ್ತಾ ಹೋಗೋಣ. ಅಮೆರಿಕ ಹಾಗೂ ವಿಯಟ್ನಾಂ ಗೆರಿಲ್ಲಾ ಯುದ್ಧದಲ್ಲಿ ವಿಯಟ್ನಾಂ ಗೆರಿಲ್ಲಾಗಳಿಗೆ ಇದ್ದ ಅನುಕೂಲ ಅಂತೇಳಿ 4 ಆಪ್ಷನ್ಗಳನ್ನು ಕೇಳಲಾಗಿದೆ. ಇದಕ್ಕೆ ಥರ್ಡ್ ಆನ್ಸರ್ ಮೀನ್ಸ್ ವಿಯಟ್ನಾಂನ ಕಾಡುಗಳ ಪೂರ್ಣ ಪರಿಚಯ ಇದಕ್ಕೆ ಸರಿಯಾದ ಅಂದರೆ ಸಂಭವನೀಯ ಉತ್ತರ ಆಗಿರುತ್ತೆ. ಸೊ ಇನ್ನು ಏಜೆಂಟ್ ಆರೆಂಜ್ ಎಂಬುದೊಂದು ಅಂತ ಕೇಳಲಾಗಿದೆ. ಇದಕ್ಕೆ ಕಳೆನಾಶಕ ಆಗಿರುತ್ತೆ. ಇನ್ನು ಥರ್ಡ್ ಅಂತ ನೋಡೋದಾದರೆ, ಚಿರಪರಿಚಿತವಾದ ಕಾಡುಮೇಡುಗಳಲ್ಲಿ ಹಗಲಿಡೀ ಅಡಗಿ ಕುಳಿತು ರಾತ್ರಿಯ ವೇಳೆ ಶತ್ರುಗಳ ಮೇಲೆ ಎರಗುತ್ತಿದ್ದರು. ಈ ಒಂದು ವಾಕ್ಯದಲ್ಲಿ ಗೆರೆ ಎಳೆದ ಪದದ ವ್ಯಾಕರಣಾಂಶ ಅಂತ ಹೇಳಿ ಕೇಳಲಾಗಿದೆ. ಸೊ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತ ಹೇಳಿದ್ರೆ ಜೋಡು ನುಡಿಯಾಗಿರುತ್ತೆ. ಸೊ ಇನ್ನು ಅಮೆರಿಕ ಮತ್ತು ವಿಯಟ್ನಾಂ ಗೆರಿಲ್ಲಾ ಯುದ್ಧದಲ್ಲಿ ಮಾನವನ ಕ್ರೌರ್ಯಕ್ಕೆ ಮೂಕ ಸಾಕ್ಷಿಯಾದವುಗಳು ಅಂತ ಹೇಳಿ ಕೇಳಲಾಗಿದೆ. ಸೊ ಇದಕ್ಕೆ ಆಪ್ಷನ್ ಥರ್ಡ್ ಈಸ್ ಎ ರೈಟ್ ಆನ್ಸರ್. ಅಂದರೆ ಇಲ್ಲಿ ಆಪ್ಷನ್ ಥರ್ಡ್ ಏನಿದೆ ಅದು ಸಂಭವನೀಯ ಉತ್ತರ ಅಂತ ಹೇಳಬಹುದಾಗಿರುತ್ತೆ. ಎಲೆ ಉದುರಿಸಿಕೊಂಡ ದೈತ್ಯ ಮರಗಳು ಇದು ಸರಿಯಾದಾಗಿರುತ್ತೆ ಅಂತ ನಾನು ಅಂದಾಜಿಸಿದ್ದೇನೆ. ಸೊ ಅದೇ ರೀತಿಯಾಗಿ ಏಜೆಂಟ್ ಆರೆಂಜ್ ಹುಟ್ಟು ಹಾಕಿದ ಆರೋಗ್ಯ ಸಮಸ್ಯೆ ಕ್ಯಾನ್ಸರ್ ಆಗಿರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು 6ನೇ ಕ್ವಶನ್ ಹೇಗಿದೆ, ಏಜೆಂಟ್ ಆರೆಂಜ್ನಿಂದ ಕಾಡಿನಲ್ಲಾದ ಪರಿಣಾಮ ಅಂತೇಳಿ 4 ಆಪ್ಷನ್ಗಳನ್ನು ಕೇಳಲಾಗಿದೆ. ಇಲ್ಲಿ ಮರಗಳ ಎಲೆಗಳೆಲ್ಲ ಉದುರಿ ಹೋದವು, ಇದಕ್ಕೆ ಸರಿಯಾದಂಥ ಒಂದು ಉತ್ತರ. ಇನ್ನು ಲಕ್ಷಾಂತರ ಪದವು ಈ ಸಂಧಿಗೆ ಉದಾಹರಣೆ ಅಂತ ಕೇಳಲಾಗಿದೆ. ಇದು ಸವರ್ಣ ದೀರ್ಘ ಸಂಧಿ ಆಗಿರುತ್ತೆ ಅಂತ ಹೇಳ್ಬಹುದು. ಇನ್ನು 8th ಕ್ವಶನನ್ನು ನೋಡೋದಾದರೆ, ಕೀಟನಾಶಕಗಳಿಗೆ ಹೋಲಿಸಿದರೆ ಕಳೆನಾಶಕಗಳು ಅಷ್ಟೊಂದು ಅಪಾಯಕಾರಿಯಲ್ಲ ಏಕೆಂದರೆ ಅಂತೇಳಿ 4 ಆಪ್ಷನ್ಗಳನ್ನು ಕೊಡಲಾಗಿದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತೇಳಿದರೆ ಆಪ್ಷನ್ 4th ಈಸ್ ಎ ರೈಟ್ ಆನ್ಸರ್ ಅಂತ ಹೇಳಬಹುದಾಗಿರುತ್ತೆ. ಅಂದರೆ ಸ್ವಾಭಾವಿಕವಾಗಿ ವಿಭಜನೆ ಹೊಂದಿ ಕೆಲವೇ ದಿನಗಳಲ್ಲಿ ಸಾಧು ರಾಸಾಯನಿಕವಾಗಿ ಬದಲಾಗುವುದು ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ. ಇನ್ನು ಮುಂದುವರೆದಂತೆ ಪೋಯಮನ್ನು ಕೊಟ್ಟು ಅದರ ಮೇಲೆ ಕೆಲವೊಂದು ಕ್ವಶನ್ಸ್ಗಳನ್ನು ಕೇಳಲಾಗಿದೆ ಸ್ನೇಹಿತರೆ. ಸೊ ಅದನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ. ಇನ್ನು 9ನೇದಕ್ಕೆ ಮೀನ್ಸ್ ತೃಣದ ಹಸಿರಿಗೆ ಕಾರಣ ಅಂತೇಳಿ ಕೇಳಲಾಗಿದೆ. ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತ ಹೇಳಿದ್ರೆ ಆಪ್ಷನ್ 1 ಬೇರು, ಮಣ್ಣು, ದಿನಪ, ಚಂದ್ರ, ನೀರು ಇದಕ್ಕೆ ಸರಿಯಾದಂಥ ಒಂದು ಉತ್ತರ. ಆತ್ಮೋನ್ನತಿಗೆ ದಾರಿಯಾದದ್ದು ಅಂತ ಹೇಳಿ ಕ್ವಶನನ್ನು ಕೇಳಲಾಗಿದೆ. ಇದಕ್ಕೆ ಸಮೃದ್ಧ ಜೀವನ. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ, ಕವಿಯ ಪ್ರಕಾರ ಗೌರವಿಸಬೇಕಾಗಿರುವುದು ಅಂತ ಹೇಳಿ ಕೇಳಲಾಗಿದೆ. ಇದಕ್ಕೆ ಆಪ್ಷನ್ ಥರ್ಡ್ ಮೀನ್ಸ್ ಜೀವನ ಚೇತನ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ. ಇನ್ನು 12ನೇದಕ್ಕೆ ನೋಡೋದಾದರೆ, ವಿಸ್ತಾರ ಪದದ ತದ್ಭವ ರೂಪ ಅಂತ ಹೇಳಿ ಕೇಳಲಾಗಿದೆ. ಇದಕ್ಕೆ ಬಿತ್ತರ ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ. ಇನ್ನು 13ನೇ ಕ್ವಶನ್ಗೆ ಅಂದರೆ ಬ್ರಹ್ಮಾನುಭವಿಯಾಗುವುದು ಇಲ್ಲಿ ಅಂತ ಅಂದರೆ ಆಪ್ಷನ್ ಥರ್ಡ್ ಈಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಆಪ್ಷನ್ ಸೆಕೆಂಡ್ ಈಸ್ ಎ ರೈಟ್ ಆನ್ಸರ್. ಮೀನ್ಸ್ ಹೂದೋಟದಲ್ಲಿ, ಕಳೆ ಕೂಟದಲ್ಲಿ, ಸಂಗೀತದಲ್ಲಿ, ಶಾಸ್ತ್ರದಲ್ಲಿ, ಮೌನದಲ್ಲಿ ಅಂತೇಳಿ. ಇನ್ನು ಆಪ್ಷನ್ ಅಂದರೆ ಕ್ವಶನ್ 14th ನೋಡೋದಾದರೆ, ಕವಿ ಭಾಳ ಬೇಕೆಂದು ಹೇಳಿರುವುದು ಅಂತ ಹೇಳಿ 4 ಆಪ್ಷನ್ಗಳನ್ನು ಕೇಳಲಾಗಿದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತ ಹೇಳೋದಾದರೆ 4th ಮೀನ್ಸ್ ವಿಸ್ತಾರದ ವೈಶಾಲ್ಯದಿ ಅಂತ ಹೇಳಿ ಹೇಳಬಹುದು. ಇನ್ನು 15th ಕ್ವಶನ್, ತಣಿವ ನಿನ್ನ ಕಣ್ಣಿನ ಪುಣ್ಯವೋ ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದ ವ್ಯಾಕರಣಾಂಶ ಅಂತ ಹೇಳಿ ಕೇಳಲಾಗಿದೆ. ಮೀನ್ಸ್ ಇಲ್ಲಿ ತಣಿವ ಅಂತ ಹೇಳಿದ ದ್ವಿರುಕ್ತಿ ಆಗಿರುತ್ತೆ. ಸೊ 2 ಸಾರಿ ಹೇಳಿರೋದ್ರಿಂದ ಇದು ದ್ವಿರುಕ್ತಿ ಆಗುತ್ತೆ. ಇನ್ನು 16ನೇ ಕ್ವಶನ್ನು, ಅನ್ವೇಷಣ ಮನಸ್ಸು ಹೊಸತನ ಇದ್ದು ವಿಷಯದ ಬಗ್ಗೆ ಒಳನೋಟದ ಚಿಂತನೆಯೊಂದಿಗೆ ಸೃಜನಶೀಲ ಮನಸ್ಸಿನೊಂದಿಗೆ ಓದು ಅಂತೇಳಿ ಕೇಳಲಾಗಿದೆ. ಸೊ ಇಲ್ಲಿ ಸೃಜನಶೀಲ ವಾಚನ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಸಾಕ್ರೆಟಿಸ್ ಪದ್ಧತಿ ಎಂದು ಕರೆಯಲ್ಪಡುವ ಗದ್ಯ ಬೋಧನಾ ಪದ್ಧತಿ ಅಂತ ಹೇಳಿ ಕೇಳಲಾಗಿದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತ ಹೇಳಿದರೆ ಪ್ರಶ್ನೋತ್ತರ ಪದ್ಧತಿ ಅಂತ ಹೇಳಿ ಹೇಳ್ಬಹುದಾಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡ್ತಾ ಹೋಗೋಣ. 18th ಕ್ವಶನ್ನು, ಆಲಿಸುವಿಕೆ ಕೌಶಲ್ಯವನ್ನು ಬೆಳೆಸುವ ಒಂದು ಉತ್ತಮ ಚಟುವಟಿಕೆ ಅಂತ ಹೇಳಿ 4 ಆಪ್ಷನ್ಗಳನ್ನು ಕೇಳಲಾಗಿದೆ. ಸೊ ಇದು ಕಥೆಯನ್ನು ಕೇಳಿ ಪಾತ್ರ ಪರಿಚಯ ಮಾಡುವಂಥದ್ದು ಆಲಿಸುವಿಕೆಯ ಕೌಶಲ್ಯದ ಒಂದು ಉತ್ತಮವಾದಂಥ ಒಂದು ಚಟುವಟಿಕೆ ಆಗಿರುತ್ತೆ. ಇನ್ನು 19ನೇ ಕ್ವಶನ್ ಹೀಗಿದೆ, ಶಬ್ದ ಸಂಕೇತಗಳನ್ನು ಕಣ್ಣಿನಿಂದ ನೋಡುತ್ತಾ ಅವುಗಳ ಅರ್ಥಗಳನ್ನು ಗ್ರಹಿಸುತ್ತಾ ಸದ್ದಿಲ್ಲದೆ ಮನಸ್ಸಿನಲ್ಲಿ ಓದುವಂತಹ ಓದು ಮೌನ ವಾಚನ ಆಗಿರುತ್ತೆ. ಇನ್ನು 20ನೇ ಕ್ವಶನನ್ನು ನೋಡೋದಾದರೆ,
ಘಟಕ ಯೋಜನೆಯ ಒಂದು ಲಕ್ಷಣ ಅಂತ ಹೇಳಿ 4 ಆಪ್ಷನ್ಗಳನ್ನು ಕೊಡಲಾಗಿದೆ. ಸ್ನೇಹಿತರೆ, ಇದಕ್ಕೆ ನೋಡಿ, ವಿಷಯ ಬೋಧನೆ ಬಿಡಿ ಬಿಡಿಯಾಗಿ ಇರುತ್ತೆ. ಸೊ ಯಾವುದೇ ಒಂದು ಲೆಸನ್ ಅಂತ ನಾವು ತಗೊಂಡ್ರೆ ಆ ಲೆಸನನ್ನು ಒಂದೇ ಸರಿ ಮಾಡಲ್ಲ, ಒಮ್ಮೆಲ್ಲ ಮಾಡೋದಿಲ್ಲ. ಸೊ ಅದನ್ನು ನಾವೇನು ಮಾಡ್ತೇವೆ, ಘಟಕವಾರು ಅಂದರೆ ಒಂದೊಂದು ಟಾಪಿಕನ್ನು ಕೂಡ ನಾವು ಒಂದೊಂದು ಘಟಕವನ್ನಾಗಿ ಮಾಡಿ ಬಿಡಿ ಬಿಡಿಯಾಗಿ ಮಕ್ಕಳಿಗೆ ತಿಳಿಸ್ತಾ ಹೋಗ್ತೀವಿ. ಸೊ ಅಲ್ಲಿ ಪ್ರತಿಯೊಂದು ಘಟಕಕ್ಕೂ ಒಂದೊಂದು ಯೋಜನೆಯನ್ನು ನಾವು ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಇಲ್ಲಿ ವಿಷಯದ ಬೋಧನೆ ಬಿಡಿ ಬಿಡಿಯಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ತರಗತಿ ಕೋಣೆಯಲ್ಲಿ ಅನಿರೀಕ್ಷಿತ ಸಮಸ್ಯೆಗಳನ್ನು ಎದುರಿಸಲು ಶಿಕ್ಷಕ ತನ್ನ ಪಾಠ ಯೋಜನೆಯಲ್ಲಿ ಬದಲಾವಣೆಗೆ ಅವಕಾಶ ಕಲ್ಪಿಸುವ ತತ್ವ ಅಂತ ಹೇಳಲಾಗಿದೆ. ಸೊ ಇದಕ್ಕೆ ಪರಿಹಾರ ಬೋಧನಾ ತತ್ವ ಅಂತ ಹೇಳಬಹುದು. ಇನ್ನು ಮೈಕ್ರೋ ಫಿಲ್ಮ್ ಈ ಪ್ರಕಾರದ ದೃಶ್ಯ ಮಾಧ್ಯಮ ಅಂತ ಕೇಳಲಾಗಿದೆ. ಸೊ ಇದಕ್ಕೆ ಪ್ರಕ್ಷೇಪಿತ ಚಲನಶೀಲ ಅನ್ನೋದು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ನಾನಿಲ್ಲಿ ಅಂದಾಜಿಸಿದ್ದೇನೆ. ಸೊ ಅದೇ ರೀತಿಯಾಗಿ ಇನ್ನು 23ನೇ ಕ್ವಶನ್ನು, ಉದಾಹರಣೆಗಳನ್ನು ಮೊದಲು ನೀಡಿ ನಂತರ ಸೂತ್ರವನ್ನು ನಿರೂಪಿಸುವಂತಹ ವ್ಯಾಕರಣ ಬೋಧನಾ ವಿಧಾನ ಅಂತ ಕೇಳಲಾಗಿದೆ. ಇದಕ್ಕೆ ಅನುಗಮನ ವಿಧಾನ ಆಗಿರುತ್ತೆ ಸ್ನೇಹಿತರೆ. ಇನ್ನು ಮುಂದುವರೆದ 24ನೇ ಕ್ವಶನ್ ಹೀಗಿದೆ, ಗದ್ಯ ಬೋಧನೆಯು ಈ ಗುರಿಯನ್ನು ಹೊಂದಿಲ್ಲ ಅಂತ ಸೊ ಇಲ್ಲಿ ಛಂದಸ್ಸು ಅಲಂಕಾರ ಪರಿಚಯಿಸುವುದು ಇದು ವ್ಯಾಕರಣ ಬೋಧನೆಗೆ ಸಂಬಂಧಿಸಿದಂತಹದ್ದು. ಇನ್ನು ಉಳಿದಿರ್ತಕ್ಕಂಥ 3 ಗದ್ಯ ಬೋಧನೆಗೆ ಸಂಬಂಧಿಸಿದವುಗಳಾಗಿರ್ತವೆ. ಸೊ ಇನ್ನು ಬೋಧನೆಯ ಪದ್ಧತಿಗಳನ್ನು ಅದರ ನಿರೂಪಕರೊಂದಿಗೆ ಹೊಂದಿಸಿ ಅಂತ 4 ಆಪ್ಷನ್ಗಳನ್ನು ಕೊಡೋದು. ಅಂದರೆ ಇಲ್ಲಿ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಈಗ ಇಲ್ಲಿ ನೋಡಿ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಸೆಕೆಂಡ್ ಈಸ್ ಎ ರೈಟ್ ಆನ್ಸರ್. ಅಂದರೆ ಅನುಗಮನ ಪದ್ಧತಿ ಫ್ರಾನ್ಸಿಸ್ ಬೇಕಿನೇ ಆಗಿರ್ತಾರೆ. ಅದೇ ರೀತಿಯಾಗಿ ಯೋಜನೆ ಪದ್ಧತಿಯನ್ನು ಜಾನ್ ಡ್ಯೂಯಿರವರು ಪರಿಚಯಿಸಿದರು. ಅದೇ ರೀತಿಯಾಗಿ ಏನು ಕ್ರೀಡಾ ಪದ್ಧತಿ ಅಂತ ಏನು ಕರಿತೀವಿ ಅದನ್ನು ಕಾಲ್ಡ್ವೆಲ್ ಕುಕ್ರವರು ಪರಿಚಯಿಸಿದರೆ, ಕಿಂಡರ್ ಗಾರ್ಟನ್ ಪದ್ಧತಿಯನ್ನು ಫೆಡ್ರಿಕ್ ಪ್ರೊಬೆಲ್ರವರು ಪರಿಚಯಿಸಿದರು. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸೆಕೆಂಡ್ ಈಸ್ ಎ ರೈಟ್ ಆನ್ಸರ್ ಅಂತ ಹೇಳ್ತಾ ಹೋಗ್ತೀನಿ. ಇನ್ನು 26ನೇ ಕ್ವಶನ್, ಮೂವರು ಪದವು ಈ ಪ್ರಕಾರದ ನಾಮಪದಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತ ಹೇಳಿದ್ರೆ ಸಂಖ್ಯೆಯ ವಾಚಕ ಆಗಿರುತ್ತೆ. ಸೊ ಇನ್ನು 27ನೇ ಕ್ವಶನ್ ಮೀನ್ಸ್ ಇಂಚರ ಪದವು ಈ ಸಮಾಸಕ್ಕೆ ಸಂಬಂಧಿಸಿದೆ ಅಂತ, ಇದು ಕರ್ಮಧಾರಯ ಸಮಾಸಕ್ಕೆ ಸಂಬಂಧಿಸಿದೆ. ಇನ್ನು 28ನೇದು, ಅವನು ನಾಳೆ ಬರುವೆನೆಂದು ಹೇಳಿ ಹೋದನು ವಾಕ್ಯವು ಈ ವಾಕ್ಯ ಪ್ರಕಾರಕ್ಕೆ ಸೇರಿದೆ ಅಂತೇಳಿ, ಇದು ಸಾಮಾನ್ಯ ವಾಕ್ಯ ಪ್ರಕಾರಕ್ಕೆ ಸೇರಿರುತ್ತೆ. ಇನ್ನು 29ನೇ ಕ್ವಶನನ್ನು ನೋಡ್ತಾ ಹೋಗೋಣ, ನುಡಿಗಟ್ಟಿಗೆ ಉದಾಹರಣೆಯಾದ ಪದ ಅಂತ ಕೇಳಲಾಗಿದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತ ಹೇಳಿದ್ರೆ ಕಸ ಕಡ್ಡಿ. ನುಡಿಗಟ್ಟಿಗೆ ಸರಿಯಾದಂಥ ಒಂದು ಪದ ಕಸ ಕಡ್ಡಿಯಾಗಿರುತ್ತೆ. ಇನ್ನು ಈ ಪುಸ್ತಕಕ್ಕೆ ಬೆಲೆ ಹೆಚ್ಚು, ಇಲ್ಲಿ ಗೆರೆ ಎಳೆದ ಪದದ ಕಾರಕಾರ್ಥ ಅಂತ ಕೇಳಲಾಗಿದೆ. ಇದಕ್ಕೆ ಸಂಪ್ರದಾನ ಸರಿಯಾದಂತಹ ಒಂದು ಉತ್ತರ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಕನ್ನಡದಲ್ಲಿ ಬರ್ತಕ್ಕಂತಹ ಒಂದು ಸಂಭಾವನೆಯ ಉತ್ತರಗಳನ್ನು ನಾನು ತಿಳಿಸ್ತಾ ಹೋಗಿದ್ದೀನಿ. ಇನ್ನು ಮುಂದೆ ಬರೆದಂತೆ ಇನ್ನೂ ಉಳಿದಿರ್ತಕ್ಕಂತಹ ಭಾಗಗಳನ್ನು ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ನ ಒಂದು ಅಡ್ರೆಸ್ಸನ್ನು ಕೊಟ್ಟಿರ್ತೇನೆ. ಸೊ ನೀವು ಅಲ್ಲಿ ಭೇಟಿ ಆಗೋದ್ರ ಮೂಲಕ ನಮ್ಮ ಟೆಲಿಗ್ರಾಮ್ ಚಾನಲ್ಗೂ ಕೂಡ ಜಾಯ್ನ್ ಆಗಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.